ನೀವು ಮಾಡುವುದೇ ಆಗಿದ್ರೆ ಆತ್ಮಸಾಕ್ಷಿಯಾಗಿ ನಾವು ಒಪ್ಪುವುದಿಲ್ಲ ಯಾವ ದೇಶ ಮಾಡಲಿಕ್ಕೆ. ಇದು ಅಂಬೇಡ್ಕರ್ ಹೇಳಿದ್ರು. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದ ಪಾರ್ಟಿಷನ್ ಆಫ್ ಪಾಕಿಸ್ತಾನದ ಬುಕ್ಕ ಹೋದ್ರಿ. ಇದು ನಾ ಹೇಳಿದ್ದಲ್ಲ. ಯಾರು ಇಷ್ಟು ದಿವಸ ಅಂಬೇಡ್ಕರ್ ವಿಚಾರನೆ ನಮ್ಗೆ ಗೊತ್ತಿಲ್ಲ. ಬರೀ ಅಂಬೇಡ್ಕರ್ ಮೀಸಲಾತಿ ಕೊಡಿಸಿದ್ರು, ಅಂಬೇಡ್ಕರ್ ಮೇಲ್ಜಾತಿ ವಿರೋಧಿ ಇದ್ರು, ಅಂಬೇಡ್ಕರ್ ಹಿಂದೂ ವಿರೋಧಿ ಇದ್ರು ಅನ್ನೋಂಥದ್ದನ್ನೇ ನಮ್ ಕಲ್ಪನೆ ಪಟ್ಟ ಹೊರತು ಆ ಪುಣ್ಯಾತ್ಮ ಅಂಬೇಡ್ಕರ್ ಅವತ್ತು ಹೇಳಿದ್ದು ಇವತ್ತು ಸತ್ಯ ಈ ದೇಶದಲ್ಲಿ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು, ಒಂದ್ ವೇಳೆ ಭಾರತವನ್ನ ಜಾತಿ ಆಧಾರ ಮೇಲೆ ಉಳಿಯೋದಾಗಿದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳು ದಲಿತರು ಭಾರತಕ್ಕೆ ಬರಬೇಕು ಅಂದ್ರೆ ಮಾತ್ರ ಭಾರತ ಶಾಂತ ಇರ್ತದ. ಎಲ್ಲಿ ಇಸ್ಲಾಂ ಧರ್ಮ ಇರ್ತದ ಮತ್ತೊಂದು ಧರ್ಮ ಅವರನ್ನ ಮಗು ಬಾಯಿ ಬಾಯಿ ನೀವು ಕೇಳ್ಕೊಂಡ್ರಿ. ಕಂಪ್ನಿ ಒಂದು ಜಮೀನೊಂದು, ಇನ್ನೊಬ್ಬ ಯಾವ APMC ಅಧ್ಯಕ್ಷ ಇಲ್ಲ, ಅಬೀಬ ಆ ಫೋಟೋದಾಗ ಎಲ್ಲರೂ ಮಹರ್ಷಿ ವಾಲ್ಮೀಕಿ ಅವ್ರ ಫೋಟೋ ಐತೇನ? ಇವರಿಬ್ಬರು ನಡ್ಬರಕ್ಕ ನಮ್ಮ ಕಂಪ್ನಿ ಶಾಸಕರು ಜೋಜಾಡಕತ್ತಾರ. ತಿಳ್ಕೋಬೇಕಲ್ಲ, ಅವ್ರಿಬ್ಬರೇ ಬಾಯಿ ಬಾಯಿ. ನೀವು ದಲಿತರು ಹೋಟ್ ಹಾಕ್ತಾರ ಬಾಯಿ ಬಾಯಿ ಅಲ್ಲ, ನೀವು ಲಿಂಗಾಯತರು ಹೋಟ್ ಹಾಕ್ತಾರ ಬಾಯಿ ಬಾಯಿ ಅಲ್ಲ, ನೀವು ನಮ್ಮ ಜಾತಿ ವಾಲ್ಮೀಕಿ ಜಾತಿ ಅಂತ ಓಟ್ ಹಾಕೋರು ನೀವು ಬಾಯಿ ಬಾಯಿ ಅಲ್ಲ. ಅವ್ರು ಯಾರ ಬಾಯಿ? ಜಮೀರ್ ಬಾಯಿ. ನೀವು ಹೊಡ್ಕೋಬೇಕ ಸಣ್ಣ ವಿಚಾರ ಮಾಡ್ರಿ. ನಾವು ಎಂದರೆ ನೀವು ಸುಧಾರಣೆ ಆಗೋರು, ಎಂದರೆ ಉದ್ಧಾರ ಆಗೋರು ನೀವು ಹಿಂದೂಗಳು. ಬರೇ ಜಾತಿ ಜಾತಿ ಜಾತಿ. ಹೌದಪ್ಪ, SC ST ಜನಾಂಗಕ್ಕೆ ಮೀಸಲಾತಿ ಅಂಬೇಡ್ಕರ್ ಕೊಟ್ಟಿದ್ಯಾಕ? ಆ ಜನಾಂಗದ ಅಭಿವೃದ್ಧಿ ಮಾಡಿದ MLA MP ನೀವು. ಬಳ್ಳಾರಿ ಒಳಗೆ 185 ಕೋಟಿ ವಾಲ್ಮೀಕಿ ಹಗರಣ ಆಯ್ತು. ಬಳ್ಳಾರಿ ನಿಮ್ಮ ಊರಿಗೆ ಬಂದೈತ ರೊಕ್ಕ, ವಾಲ್ಮೀಕಿ ರೊಕ್ಕ. ನಿಮ್ಗೂ ಬಂಗಾರ ಬಂದ್ಬಿಟ್ಟಿರ್ಬೇಕು, ದಾರನು ಬಂದ್ಬಿಟ್ಟಿರ್ಬೇಕು. 85 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರು ಹೇಳ್ತಾರೆ ವಿಧಾನಸಭೆಯಲ್ಲಿ. ಯತ್ನಾಡ್ರೆ 185 ಕೋಟಿ ಅಲ್ಲ, ಬರೀ 85 ಕೋಟಿ. ಎಷ್ಟು ಚಂದ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ. ಪುಣ್ಯಾತ್ಮ ಅದೇ ಸಿದ್ದರಾಮಯ್ಯ ಹೇಳ್ತಾರೆ, ಮುಂದಿನ ಜನ್ಮ ನನಗೇನಾದ್ರೂ ಇದ್ರೆ ಏನಾಗ್ತೀನಿ? ಸಾಬ್ ಆಗ್ತಿನ ತರ ಹಾಲ ಮಟ್ಟದ ಸಂಗೊಳ್ಳಿ ರಾಯಣ್ಣ ಆಗುವುದೇ ಅಲ್ಲ. ಮತ್ತಿಂಥವ್ರು ಹುಟ್ಟದಾಗ ಹಿಂದೂಗಳು ಹೆಂಗ್ ಹುಟ್ಟಾರ ಈ ದೇಶನಾಗ? ಈಗ ನನಗೆ ಕೇಳೋಣ ತಿಳ್ಕೊರಿ ಪತ್ರಕರ್ತರು, ಮುಂದಿನ ಜನ್ಮ ಎತ್ತಾಡ್ರೆ ನೀವು ಏನಾಗಿ ಹುಟ್ಟಬೇಕಂತ ಕೇಳಿದ್ರ, ನಾ ಹಿಂದೂ ಧರ್ಮದಾಗ ದಲಿತರೇ ಆಗಲಿ, ವಾಲ್ಮೀಕರೇ ಆಗಲಿ, ಹಾಲ ಮತದಾಗಲಿ ಆ ಜಾತಿಯಾಗ ಹುಡ್ತೀನಿ. ಖರೆ ತಪ್ಪಿ ಸಹಿತ ಸಾಬರವಾಗುವುದಿಲ್ಲ. ಇದು ನಾವ್ ಹೇಳ್ತೀವಿ. ಸಿದ್ದರಾಮಯ್ಯ ಹೇಳ್ತಾರ, ಎಂತ ಪವಿತ್ರ ಧರ್ಮ. ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ಕೃಷ್ಣ ಹುಡುಗಿಯೊಳಗೆ ಬಿಡ್ತಿದ್ದಿಲ್ಲ, ಅನ್ಯ ಜಾತಿಯವರಿಗೆ ಅಲ್ಲಿ ಒಳಗೆ ಹೋಗಲಿಕ್ಕೆ ಬಿಡ್ತಿದ್ದಿಲ್ಲ ನಮ್ಮೆಲ್ಲ ಜಾತಿಯವರಿಗೆ. ಆ ಸಂತ ಕನಕದಾಸನ ಭಕ್ತಿಗೆ ಮೆಚ್ಚಿ ಅಕಡಿ ಮಾಡಿದ್ದು ಹೊಳ್ಳಿ ಅಕಡಿ ಮಾಡಿ ನಿಂತು ಹೊಟ್ಟು ಕೃಷ್ಣ. ಮತ್ ಹಿಂದೂ ಧರ್ಮದಲ್ಲಿ ಜಾತಿ ಎಲ್ಲ ಐತ್ರಿ. ಬ್ರಾಹ್ಮಣರ ಮ್ಯಾಲ ಚಕ್ಕ ಹೊಡಿತಾರೆ ಎಲ್ಲಾರು. ಬ್ರಾಹ್ಮಣರು ಈಗ ಬ್ರಾಹ್ಮಣೀಕರಣ. ಹೌದಪ್ಪ, ಕೃಷ್ಣ ಯಾವ ಜಾತಿ ಅವ? ಗೊಲ್ಲ. ವಾಲ್ಮೀಕಿ ಯಾವ ಜಾತವರು? ವಾಲ್ಮೀಕಿ, ಮಹರ್ಷಿ ವಾಲ್ಮೀಕಿ ಅವರು. ರಾಮ ಯಾವ ಜಾತಿ ಒಬ್ಬ? ಕ್ಷತ್ರಿಯ. ಬ್ರಾಹ್ಮಣರು ಯಾರದಾರಪ್ಪ ಇದ್ರೊಳಗ? ರಾವಣ ಬ್ರಾಹ್ಮಣ. ಆಗ ಬ್ರಾಹ್ಮಣರು ರಾವಣನ ಪೂಜೆ ಮಾಡೋದಿಲ್ಲ. ಯಾರ್ದು ಮಾಡ್ತಾರ? ರಾಮನ ಪೂಜೆ ಮಾಡ್ತಾರ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಕಾಶವಾಣಿಯ ಒಂದು ಸಂವಿಧಾನವನ್ನ ದೇಶಕ್ಕೆ ಸಮರ್ಪಣೆ ಮಾಡಿರೋದು ದಿವಸ ರಾತ್ರಿ ಒಂದು ಆಕಾಶವಾಣಿಗೆ ಇಂಟರ್ವ್ಯೂ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರಲ್ಲಿ ಎಷ್ಟು ಚಂದ ಮಾತು ಹೇಳ್ಯಾರ ಅಂಬೇಡ್ಕರ್. ಭಾರತದಲ್ಲಿ ರಾಮಾಯಣ ಯಾರು ಬರೆದ್ರು? ಮಹರ್ಷಿ ವಾಲ್ಮೀಕಿ ಬರೆದ್ರು. ಮಹಾಭಾರತ ಯಾರು ಬರೆದ್ರು? ವೇದವ್ಯಾಸರು. ವೇದವ್ಯಾಸರು ಯಾರು? ಗಂಗಾ ಮತಸ್ಥರು. ಹೌದಲ್ಲ? ಭಾರತದ ಸಂವಿಧಾನ ಯಾರು ಬರೆದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ್ರು. ಯಾವ ಬ್ರಾಹ್ಮಣರು ಬರಲಿಲ್ಲ, ಲಿಂಗಾಯತರು ಬರಲಿಲ್ಲ, ಯಾರು ಬರಲಿಲ್ಲ. ಬಂಧುಗಳು, ದೇಶ ನಿಂತಿದ್ದೆ ಹಿಂದುಳಿದ ದಲಿತ ಎಲ್ಲ ಸಮುದಾಯದ ಆಧಾರದ ಮೇಲೆ ಕೃಷ್ಣ ಅವ್ ಕುರುಬಾದಾನ ಅಂತ ಹೇಳಿ ಹೊರಲಿಲ್ಲ. ಸಂತ ಕನಕದಾಸನ ಭಕ್ತಿಗೆ ಮೆಚ್ಚಿ ಒಂದು ಮೂರ್ತಿ ಹೊಳ್ಳಿರ್ತದಂದ್ರೆ ಶಕ್ತಿಯಲ್ಲಿದೆ, ಭಕ್ತಿಯಲ್ಲಿದೆ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಪಾಕಿಸ್ತಾನ ಕುರುದಿದ್ರೆ ಕೊಟ್ಟು ಬಿಟ್ರಪ್ಪ ಹೋಗಿದ್ರು, ಹಬ್ಬನು ಉಳಿಬಾರ್ದಿಲ್ಲಿ, ಒಂದು ಗೊಡ್ಡ ಟೊಪ್ಪಿ ಕಾಣಿಸ್ಬಾರ್ದು ಭಾರತದ ಹೇಳಿದ್ರು. ನಿನ್ನೆ ನಮ್ಮ ಕಂಪ್ನಿ ಶಾಸಕರು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರ ಎಡಕ ಬರಕ ಗಡ್ಡ ದಾರಿ ಕೂತಿತ್ತು. ನೋಡಿದ ನಿನ್ನೆ ಕಳಿಸಿದ್ರು ನಮ್ಮ ವಿಡಿಯೋ. ಅಲ್ರಿ, ಯಾರು ಹಿಂದೂಗಳು ಕುಂಕುಮ ಹಚ್ಕೋರು, ಇವತ್ತು ಹಚ್ಕೋರು, ಬಣ್ಣ ಹಚ್ಚೋರು ಸಿಗಲೇ ಇಲ್ಲ ನಿಮ್ಗೆ. ಎತ್ತಾಂಡ್ರೆ ಬಂದ್ರೆ ಗಲೇಬಿ ಆಗ್ತದೆ. ಈಗ ವಾಲ್ಮೀಕಿದ 85 ಕೋಟಿ ರೂಪಾಯಿ ತಿಂದಾರಲ್ರಿ ನಿಮ್ ಸಮುದಾಯದ್ದು. ಒಮ್ಮೆಲೆ ಬಾಯಿ ತೆಗೆದಿರ ಹೇಳಿ ಏನ್ರಿ ನಮ್ಮ ಸಮಾಜ ರೊಕ್ಕ ತಿಂದಿರ್ತು. ಒಮ್ಮೆಲೆ ನಾವು ರಮೇಶ್ ಜಾರಕಿಹೊಳಿ ಕೇಳಿವಿ, ಅರವಿಂದ್ ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪನವರು ಇವತ್ತು ಹೈಕೋರ್ಟಿಗೆ ಹೋಗಿ ನಾವು ಸಿದ್ದರಾಮಯ್ಯನವ್ರು ಕೇಳಿದ್ರೆ ಅಹಿಂದ ಅಹಿಂದ, ನಾನೇ ಅಹಿಂದ ನಾಯಕ. ಯಾರ್ದು ತಿಂದಿಲ್ಲ ರೊಕ್ಕ ನೀವು ಅಹಿಂದ ನಾಯಕರೇ? ಆ 185 ಕೋಟಿ ರೂಪಾಯಿ ಒಂದು ವಾಲ್ಮೀಕಿ ಜನಾಂಗದ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ಕೊಟ್ಟಿದ್ರೆ 18,500 ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಸಿಗ್ತಿತ್ತು. ಅದು ವಾಲ್ಮೀಕಿ ಸಮಾಜದ ಒಂದು ಅಂಗಡಿ ಹಾಕೊಂಡಿರ್ತಿದ್ದ, ಆಟೋ ರಿಕ್ಷಾ ತಗೋತಿದ್ದ, ಕಿರಾಣಿ ಅಂಗಡಿ ಹಾಕ್ತಿದ್ದ, ಬರೀ 1 ಲಕ್ಷ ಕೊಟ್ಟಿದ್ರು. ಆ 185 ಕೋಟಿಗೆ 85 ಕೋಟಿ ರೂಪಾಯಿ ತಂದು ಬಳ್ಳಾರಿ ಇಲೆಕ್ಷನ್ ಮಾಡ್ತಾರಲ್ಲ, ಕುಮಾರ್ ನಾಯಕರು ಇಲೆಕ್ಷನ್ ಮಾಡಿದ್ರು. ಎಲ್ಲದರಿ ಕುಮಾರ್ ನಾಯಕರು ಎಲ್ಲರ ಬಾಯಿ ತೆಗೆದ್ರಂಗೆ ಲೋಕಸಭೆಯಲ್ಲಿ ತೆಗೆದ್ರೇನ್ರಿ? ವಾಲ್ಮೀಕಿ ಹಗರಣಾಗಿದೆ ನಮ್ಮ ಸಮಾಜದ ಎಂದರೆ ಕೇಳಾರೇನ್ರಿ? ಕೇಳೋದು ಯಾರು ಇವತ್ತು? ರಮೇಶ್ ಜಾರಕಿಹೊಳಿ. ನಾವು ಪಾದಯಾತ್ರೆ ಮಾಡ್ತೀನಿ ಅಂದಿದ್ವಿ. ನಾವು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರ, ಪರ್ವೀನ್ ನಿಂಬಾಳ, ಸಿದ್ದೇಶಣ್ಣ, ನಮ್ಮ ಹರೀಶ್, ಎನ್ಆರ್ ಸಂತೋಷ್ ಎಲ್ಲರೂ ಕೂಡಿ ವಾಲ್ಮೀಕಿ ಜನಾಂಗನ ಹಣ ತಿಂದೀವಿ. 24,000 ಕೋಟಿ ರೂಪಾಯಿ SCP, TSP, ಯಾವ ದಲಿತರಿಗೆ, ಹಿಂದುಳಿದವರಿಗೆ, ವಾಲ್ಮೀಕಿ ಜನಾಂಗ ಖರ್ಚು ಮಾಡಬೇಕಾದಂತ 24,000 ಕೋಟಿ ರೂಪಾಯಿ ಗ್ಯಾರಂಟಿ ಒಳಗೆ ಹಾಕಿ. ಅಕ್ಕಿ 5 ಕೆಜಿ ಅಲ್ವಾ, 10 ಕೆಜಿ ಅಕ್ಕಿ ಮುಖಕ್ಕೇನು ಬರಲೇ ಇಲ್ಲ. ಅದು 5 ಕಿಲೋ ಬರೋದು ನರೇಂದ್ರ ಮೋದಿ ಕೊಲ್ಲಕತ್ತ ಪುಣ್ಯಾತ್ಮ. ಅದೇನೋ ಶಕ್ತಿ ಯೋಜನೆ, ಶಕ್ತಿ ಯೋಜನೆ ಫಾಯ್ದೆ ಅಂತ ಹೇಳಿದ್ರಿ. ನಮ್ಮ KSRTC ದೈನಿಕ ಲಾಭ ಇದೆ. ಮಹಿಳೆಯರು ಬಹಳಷ್ಟು ಓಡಾಡ್ತಾ ಇದ್ದಾರೆ, ಮುಖಟ್ಟಾಗಿ ಓಡಾಡ್ತಾ ಇದ್ದಾರೆ. ಗಂಡಸರು ಪಾಪ ಮಾಡ್ಯಾರಿ. ಇವತ್ತು 15% ಏರ್ಸ್ಯಾರ ಭತ್ತ, ಗಂಡಸರಿಗೆ ಊಟ. ನಮ್ಮ ಹೆಣ್ಮಕ್ಳು ಪಾಪ ಅವ್ರಿಗೆ 8 ದಿವಸ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹೇಳಿ ನೋಡೋಣ, 8 ದಿವಸ ಸೌದತ್ತಿ ಎಲ್ಲಮ್ಮ ಹೋಗ್ತಾರೆ. ವರ್ಷ ದಿನ ಹೋಗ್ಲಕ್ಕ ಆಗ್ತದೆ. ಒಂದು ಗಂಡದ ಅಡಿಗೆ ಮಾಡೋರು ಯಾರ? ಈ ಗಂಡಂದಿರು ಅಡಿಗೆ ಮಾಡೋದು ಕಲಿಬೇಕಾಗುತ್ತೆ. ಯಾಕಂದ್ರೆ ಪ್ರವಾಸಗಳು ಇರ್ತಾರೆ. ನಿಮ್ಮನ್ನು ಡಬಲ್ ಹಾಕ್ಲಕತ್ತ, ಅದ್ರ ತೆಗೆದು ಅಲ್ಲೇ ಹಾಕ್ಲಕತ್ತಾರ, ಆದ್ರೂ ನಿಮ್ಗೆ ಗೊತ್ತಾಗಲ್ಲ. ಇವತ್ತು ನೋಡ್ರಿ, ಒಕ್ಕಪ್ಪು ಎಷ್ಟು ದೊಡ್ಡ ಶಾಪ್. ನೀವು ಎಂದ್ರೆ ವಿಚಾರ ಮಾಡಿ ಬರೀ 180 ಎಕರೆ ಕೊಡ್ತೀವಿ ನೀವು ಕಂಪ್ನಿ ಒಳಗ. ಇನ್ನೊಂದು ಮುಖ ಗೊತ್ತಿಲ್ಲ ತಂದು ಇನ್ನೊಂದು ಲಿಸ್ಟ್ ಐತೆ ಅವ್ರ ಬಲ್ಲಿ. ಬಿಜಾಪುರ ನಮ್ಮ ಜಮೀರ್ ಅಹಮದ್ ಖಾನ್, ಈ ಊರು ತುಂಬಾ ಬೋರ್ಡ್ ಹಾಕ್ಯಾರಲ್ಲ ಜಮೀರ್ ಅಹಮದ್. ಅವ್ರ ಅಟ್ಟೆ ಹೋಗಿ ಹಾಕ್ಯಾರ. ಗಣೇಶನ್ ಉಳ್ಕಿದ ನೀವು ಯಾರು ಹಾಕಿಲ್ಲ. ಅವ್ರ ಅಟ್ಟೆ ಹಾಕ್ಯಾರ ಕಾಣುತ್ತದೆ, ಹೌದಿಲ್ಲ? ಹಮ್ ಇದರ್ಸೆ
मैंने कहा विधानसभा हम विदेश से जाएंगे इंशाअल्लाह अल्लाह अल्लाह अल्लाह। ये मुसलमानों का कब्रिस्तान हरा होना चाहिए, शैतान घबराना चाहिए। अकेले जमीर अहमद खान इधर चालू मार्ग डीसी एसी है सब वकफ करना है। अब इधर हई ಊರೇನೆ ಪಾಟಿವಾಡಿ ಒಳಗಿನ ಊರ ಪೂರ್ತಿ ವಕಫ್ ಎಷ್ಟು ಎಕರೆ ಗುರ್ತದ್ರೆ ಬಿದರ್ ಜಿಲ್ಲಾದಾಗ ಸಣ್ಣ ಜಿಲ್ಲಾ ಇಡೀ ಕರ್ನಾಟಕದಾಗ ಎಷ್ಟು ಎಕರೆ 15,000 ಎಕರೆ ವಕಫ್ ಆಗಿದೆ। ಬಸವಣ್ಣ ಬಗ್ಗೆ ಬಹಳ ಮಾತಾಡ್ತಿರ್ತಾನ ಕಂಡ್ರೆ ಪಂಡ್ರೆ ದಕ್ಷಿಣ ಆಫ್ರಿಕಾದಿಂದ ಬಂದಾರ ಹಿಡ್ಕೊಂಡು ಬಂದಾರ ನಮ್ಮ ವೀಕ್ಷೆ ಸಮಾಜ ಆ ಕಂಡ್ರೆ ಹೇಳ್ತಾನ ಬಿದರ್ನಾಗ ಬಸವ ಒಂದು ಮಂದಿರ ಊರಾಗೆ ಬಿದರ್ನಾಗ ಅದು ವಕಫ್ ಆಗಿದೆ। ಬಸವಣ್ಣ ನಾವೇನು ಅನುಭವ ಮಂಟಪ ನಡೆಸಿದ್ರ ಅಲ್ಲಂ ಪ್ರಭು ಅವರ ಒಂದು ಅಧ್ಯಕ್ಷತೆಯಲ್ಲಿ ಅಲ್ಲಿ ಯಾವ ಪೀರ ದರ್ಗಾ ಐತಿ, ಪೀರ್ ಸಾಬ್ ದರ್ಗಾ ಆಗೈತಿ, ಅದ್ರ ಬಗ್ಗೆ ಯಾವನು ಮಾತಾಡೋದಿಲ್ಲ। ಅಲ್ಲಿ ದನ ಕಡಿತಾರೆ ಎಲ್ಲಿ ಅನುಭವ ಮಂಟಪದಾಗ, ಎಲ್ಲಿ ಅಲ್ಲಂ ಪ್ರಭುಗಳು ಕುಂದಿರ್ತಿದ್ರು, ಬಸವಣ್ಣ ವಾದ ಮಾಡ್ತಿದ್ದ, ಅಕ್ಕಮಾದೇವಿ 770 ಶರಣರು, ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್, ಜಗತ್ತಿನಲ್ಲಿ ಪಾರ್ಲಿಮೆಂಟ್ ಆಫ್ ಸಿಸ್ಟಮ್ ತಂದವರೇ ಯಾರು? ವಿಶ್ವಗುರು ಬಸವಣ್ಣ ಬಂಧುಗಳೇ। ಇವತ್ತು ಅನುಭವ ಮಂಟಪ ಪೀರ್ ಭಾಷೆ ದರ್ಗಾಗಿದೆ, ಅಲ್ಲಿ ಗೋ ಹತ್ಯೆ ಆಗ್ತಾ ಇದೆ, ಯಾರು ಇವತ್ತು ಮಾತಾಡ್ತಾ ಇಲ್ಲ ಬಸವಣ್ಣ ಅಭಿಮಾನಿಗಳು। ಇವತ್ತೇನು ಇಬ್ಬರು ಪುಣ್ಯಾತ್ಮರು ಬಂತಾರಲ್ಲ ನಮ್ಮ ವೇದಿಕೆ ಮೇಲೆ, ಇಂಥವ್ರ ಸಂಖ್ಯೆ ಬಹಳ ಕಡಿಮೆ ಆಗೈತಿ। ಸ್ವಾಮಿಗಳು ಅವ್ರು ಬರೀ ವಿಧಾನಸೌಧಕ್ಕೆ ಹೇಳಕತ್ತಾರೆ ಕ್ಯಾನಿ ಹಾಕೊಂಡು, ನಮ್ಗಿಂತ MLAಗಳಿಂದ ಅವರೇ ಹೆಚ್ಚಿನ ತೊಗೊಂಡ್ಬಂದ್ಬಿಟ್ಟಿರ್ತಾರ। ಮಠದ ಕೆಲಸ ಇಲ್ಲ, ಧರ್ಮದ ಕೆಲಸ ಇಲ್ಲ। ಈ ನಮ್ಮ ಗುರುಗಳು ಹಂಪಿ ಗುರುಗಳು ಹೇಳಿದ್ರು ಲವ್ ಜಿಹಾದ್ ವಿರುದ್ಧ ಹೋರಾಟ ಮಾಡಕತ್ತಾರ, ಮತಾಂತರ ಮುಸ್ಲಿಮಕ್ಕೆ ಮತಾಂತರ ಅದನ್ನು ವಾಪಸ್ ಹಿಂದೂ ಧರ್ಮ ತರುವಂತ ಕೆಲಸ ಮಾಡ್ಲಕತ್ತಾರ, ಅಂತರ್ಜಾತಿ ವಿವಾಹ ಮಾಡುವ ಮೂಲಕ ನಮ್ಮ ಸಮಾಜದಲ್ಲಿರುವಂತ ಮೇಲು ಕೀಳು ತೆಗಿಬೇಕನ್ನೋಂಥದ್ದು ಚಿಂತನೆ ಮಾಡಿ ಇವ್ರ ಪಾದ ಪೂಜೆ ಮಾಡ್ಬೇಕು। ಕೆಲವು ಕುಕ್ಷೇಶ್ವರ ಸ್ವಾಮಿಗಳಿಗೆ ಪಾದ ಪೂಜೆ ಮಾಡಕ್ ಹೋಗ್ಬೇಕು। ಎಷ್ಟು ಮಂದಿ ದೊಡ್ಡ ದೊಡ್ಡ ಸ್ವಾಮಿಗಳು ಬಾಯಿ ತೆಗೆದಾರ ಹೇಳ್ರಿ ಕರ್ನಾಟಕದಾಗ? ಇವರೆಲ್ಲ ಬರೇ ದೊಡ್ಡ ದೊಡ್ಡ ಲೀಡರ್ಗಳ ಮನೆಯಾಗ ಇರ್ತಾರ, ಸಿದ್ದರಾಮಯ್ಯ ಮನ್ಯಾಗ, ಯಡಿಯೂರಪ್ಪ ಮನ್ಯಾಗ, ಶಾಮನೂರ್ ಶಿವಶಂಕರ್ ಮನ್ಯಾಗ, ಇವ್ರು ದೊಡ್ಡ ಲೀಡರ್ಗಳು ಲಿಂಗಾಯತಲ್ಲಿ। ಶಾಮನೂರ್ ಶಿವಶಂಕರಪ್ಪ ವೀರಶೈವ ಸಭಾ ಅಧ್ಯಕ್ಷ, ಕೆಲಸ ಇಲ್ಲ ಪಕ್ಷ ಏನಪ್ಪ ಅಂದ್ರೆ ಕೋಟ ದಿಲ್ಲಿಗೆ ಹೋಗೋದು, ವೀರಶೈವ ಲಿಂಗಾಯತ करोड़ हमारा वोट है, मैं फुल उसका कांग्रेस में लीडर हूं, इवर ಹೋಗೋದು, ನಮ್ಮಲ್ಲಿ ಲೀಡರ್ ಅದೇ ಮಾಡೋದು। ಇವರೆಲ್ಲ ಲಿಂಗಾಯತ ಕೂಟ ತಗೊಂಡು ಮುಖ್ಯಮಂತ್ರಿ ಆಗಬೇಕು ಅನ್ನೋರೇ ಹೊರತು ಸಮಾಜಕ್ಕೆ ಇವತ್ತು ಮಠಗಳ ಮೇಲೆ ವಕಫ್ ಹಾಕಿದ್ರು ಒಬ್ಬರಿಗೆ ಬಾಯಿ ಬಿಟ್ಟಾಳೆ ಹೇಳ್ರಿ। ಮತ್ತೆ ಇಂಥ ಸ್ವಾಮಿಗಳಿಗೆ ಹೋಗಿ ಯಾಕೆ ನಿಂತ್ಬೇಕು ಕೆಲಸ ಇಲ್ಲ ನಮ್ಗೆ? ಹಿಂಗೇನು ಬಂದು ಧೈರ್ಯದಿಂದ ಏನಂತ ವೇದಿಕೆಯನ್ನ ಕೂತು ವಕಫ್ ಅನ್ನುವಂತ ಕಾನೂನು ರದ್ದು ಆಗ್ಬೇಕಂತವ್ರೆ ನಿಜವಾದಂತ ಹಿಂದೂ ಸಮಾಜದ ಸ್ವಾಮಿಗಳು, ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕುಕ್ಷೇತ್ರ ಸ್ವಾಮಿ ಸ್ವಾಮಿ ಹೇಳ್ತಾನೆ, ಲಿಂಗಾಯತ ಧರ್ಮ ಇಸ್ಲಾಂ ಧರ್ಮ ಒಂದೇ। ನಿನ್ನೆ ಪಾಕಿಸ್ತಾನದ್ದು ಇದು ಒಂದೇ, ಇವತ್ತು ಮುಂಜಾನೆ ಸ್ವಂತ ಅವ್ರ ತಾಯಿನೇ ಲಗ್ನ ಆಗಿತ್ತಂತ। ಲಿಂಗಾಯತರನ್ನ ತಾಯಿನ ಲಗ್ನ ಆಗ್ತಾರಲ್ರಿ, ಮಗಳ ಲಗ್ನ ಆಗ್ತಾರಲ್ರಿ, ಗೋಮಾಸ ಸಿಗ್ತಾರಲ್ರಿ, ಈ ಸ್ವಾಮಿಗಳು ಸುಮ್ ಕ್ಯಾಮಿ ಹಾಕೊಂಡು ಬಸವಣ್ಣನ ಅಬ್ರು ಕೈಲಾಕತ್ತಾರ। ಇವ್ರು ಎಂದೂ ವಕಫ್ ಬಗ್ಗೆ ಮಾತಾಡುದಿಲ್ಲ। ಇಂಥ ಸ್ವಾಮಿಗಳ ನೇತೃತ್ವ ಈ ದೇಶಕ್ಕೆ ಬೇಕಾಗಿದೆ। ಇವತ್ತೇನು ಪ್ರಯಾಗರಾಜದಲ್ಲಿ ಏನ್ ನಡೀಲಾಕತ್ತ ಹಿಂದೂ, ನೀವು ಜಾಗೃತ ಆಗ್ಬೇಕು, ಜಾತಿ ಜಾತಿ ಬಿಟ್ಟು ಬಿಡ್ರಿ। ಮುಸಲ್ಮಾನರಿಗೂ 40 ಜಾತಿ ಅದಾವ, ಇನ್ನಾನು ಪಾಕಿಸ್ತಾನದಾಗ ಸಿಯಾ ಸುನ್ನಿ ಸಿಯಾ ದರ್ಗಾಕ ಮಸೀದಿಗೆ ಅವ್ರು ನಮಾಜ್ ಮಾಡಬಾರ್ದು, ಅವ್ರ ಮಸೂದಿಯೊಳಗೆ ಇವ್ರು ನಮಾಜ್ ಮಾಡಬಾರ್ದು, ಹೊಡೆದಾಟ ಆಗ್ತದೆ। ಏನ ಬಾಂಬ್ ಏನ್ ಹಾಕ್ತಾರ ಅವ್ರಿಗೆ ಅವರೇ ಬಾಂಬ್ ಹಾಕೋತಾರ, ಏನು ನಿಮ್ಮನೆ ಬಿಡ್ತಾರ? ನೀವಿದ್ರೆ ಭಯ ಭಯ ಭಯ।
ರಂಜಾನ್ ಬಂದ್ಕೊಂಡು ಹಿಂಗೊಂದು ಏನು ಜಾಗನ ಮಾಡಿಲ್ಲ, ಬರೀ ಅಕ್ಕರ್ನ ಹಾಕಿರ್ತಂತ. ನಿಮ್ಮ ಹಣೆಗಾರ ನೀವು ಎಂದೂ ಭಯ ಆಗುದಿಲ್ಲ. ನಿಮ್ಗೆ ಭಯ ಯಾರು ಆಗೋರಂದ್ರೆ ವಾಲ್ಮೀಕಿ ಲಿಂಗಾಯತ್ನ ಭಯ ಆಗವ, ದಲಿತಗೆ ವಾಲ್ಮೀಕಿನೇ ಭಯ ಆಗವ. ಒಬ್ಬ ಮೇಲ್ಜಾತಿ ಕೀಳುಜಾತಿ ಅನ್ನುವಂಥದ್ದು ಶಬ್ದ ತೆಗೆದು ಅಂಬೇಡ್ಕರ್ ಅವ್ರ ವಿಚಾರಗಳು ಈ ದೇಶದಲ್ಲಿ ಬರಬೇಕಾಗಿದೆ. ಸಂವಿಧಾನ ಉಳಿಬೇಕು ಅಂತ ಹೇಳ್ತಾರೆ ಎಲ್ಲರೂ. ಬಿಜೆಪಿ ಬಂದು ಸಂವಿಧಾನ ತೆಗೆದಾಕ್ತಾರೆ ಅಂತ ಹೇಳ್ತಾರೆ. ಹಿಂದೂ ಸಮಾಜ ಇರುವವರಿಗೆ, ಭಾರತದಲ್ಲಿ ಹಿಂದೂ ಮೆಜಾರಿಟಿ ಇರುವವರಿಗೆ ಸಂವಿಧಾನ ಇರ್ತದೆ. ಇವತ್ತು ಬಂಗಾಳದಲ್ಲಿ, ಬಾಂಗ್ಲಾದೇಶದಲ್ಲಿ ನೀವು ನೋಡ್ತಾ ಇದ್ದೀರಿ, ನೀನೆ ಒಂದು ಕಾನೂನು ಮಾಡ್ಯಾರ, ಇನ್ನು ಮ್ಯಾಗ ಹಿಂದೂಗಳು ಸರ್ಕಾರಿ ನೌಕರದಲ್ಲಿ ಇರುವುದಿಲ್ಲ. 100% ಮುಸ್ಲಿಮರೇ ಸರ್ಕಾರಿ ನೌಕರರಾದರು. ನಮ್ಮ ದೇಶದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಅವರ ಆತ್ಮದ ವಿರುದ್ಧ ನೆಹರು ಅನೇಕ ಕಾನೂನು ತಗೊಂಡು ಬಂದಿದ್ರು. ಕಾಶ್ಮೀರದಲ್ಲಿ 370, ಏನದು 370, ಆ ರಾಜ್ಯದಲ್ಲಿ ನಮ್ಮ ಹಿರಿಯರ ಒಬ್ಬರು ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಅಂತ ಹೋರಾಟ ಮಾಡಿದ್ರು. एक देश में 2 संविधान, 2 निशान, 2 संविधान, 2 प्रधान, नहीं चलेगा ಅಂದ್ರೆ ಒಂದು ದೇಶ ಭಾರತದಲ್ಲಿ 2 ಸಂವಿಧಾನ, 2 ಧ್ವಜ, ಅಲ್ಲೊಂದು ಕಾಶ್ಮೀರ ಧ್ವಜ ಬೇರೆ ಇತ್ತು ಮೊದಲು. ಇಬ್ಬರು ಪ್ರಧಾನಮಂತ್ರಿ, ಕಾಶ್ಮೀರಕ್ಕೊಬ್ಬ ಪ್ರಧಾನಮಂತ್ರಿ, ಯಾರು ಶೇಖ್ ಅಬ್ದುಲ್ಲಾ ಅಂತ. ಶೇಖ್ ಅಬ್ದುಲ್ಲಾ ಜವಾಹರ್ಲಾಲ್ ನೆಹರು ದೋಸ್ತು. ಶೇಖ್ ಅಬ್ದುಲ್ಲಾ ನಮ್ಮ ಮಗ, ಸೇಮ್ ಜವಾಹರ್ಲಾಲ್ ನೆಹರು ಅಂತ ನೋಡ್ರಿ. ಫೋಟೋ ಈಗ ರಾತ್ರಿ ಹೋಗಿ ವಾಟ್ಸಪ್ನಾಗ ತೆಗೆದು ನೋಡ್ರಿ. ನೆಹರುನಾಗ ಫಾರೂಕ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ನಮಗ ಉಮರ್ ಅಬ್ದುಲ್ಲಾ, ರಾಹುಲ್ ಗಾಂಧಿ ಒಂದೇ ಸಂದಿರೋ ಅದಾಗಿ ನೋಡ್ರಿ ಪಕ್ಕ. ಇಬ್ಬರಿಗೂ ಟಪ್ಪಿ ಹಾಕಿ ನಿಂದ್ರಿಸ್ರಿ. ಉಮರ್ ಅಬ್ದುಲ್ಲಾ, ರಾಹುಲ್ ಗಾಂಧಿ ಸೇಮ್ ಟು ಸೇಮ್ ಅವಳಿ ಜವಳಿ ಅಲ್ಲ. ಇದನ್ನ ಹೆಂಗೆ ತಿಳ್ಕೋಬೇಕು ಮಂದಿ ನಾ ಹೇಳೋದಲ್ಲ. ಮತ್ತು ಮಾಧ್ಯಮದವರು ವಿವಾದಾತ್ಮಕ ಹೇಳಿಕೆಯಪ್ಪ, ತೀವ್ರ ಖಂಡನೆ. ಗಣೇಶ್ ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡಿದ ಯತ್ನಾಳ ವಿರುದ್ಧ ಉಗ್ರ ಹೋರಾಟ. ನೀವು ಮಾಡಿದ್ದು ಇದೇ ಮಾಡಿ ದೇಶನಾಗ 370ನೇ ವಿಧಿಯೊಳಗ SC ST ಗ್ರಾಮ ಪಂಚಾಯತಿ ಮೆಂಬರ್ ಆಗಲಕ್ ಬರ್ತಿದಿಲ್ಲ, ಕಾಶ್ಮೀರ್ನಾಗ MLA ಆಗಲಕ್ ಬರ್ತಿದಿಲ್ಲ, MP ಆಗಲಕ್ ಬರ್ತಿದಿಲ್ಲ, ಮುನ್ಸಿಪಾಲಿಟಿ ಮೆಂಬರ್ ಆಗಲಕ್ ಬರ್ತಿಲ್ಲ SC ST ಜನಾಂಗದವರು. ಅಲ್ಲಿ ಜನರಲ್ ಪ್ಯೂನ್ ಆಗಲಕ್ ಬರ್ತಿದಿಲ್ಲ ಹಿಂದೂಗಳು, ಸರ್ಕಾರಿ ನೌಕರದಾರ ಆಗಲಕ್ ಬರ್ತಿದಿಲ್ಲ ಹಿಂದೂಗಳು. ಯಾಕಂದ್ರೆ ಜನರಲ್ ಅವರೇ ಮೆಜಾರಿಟಿ ಆದ್ರೆ ಅವರೇ ಆಗೋದು. ಇವತ್ತೇನಾದ್ರೆ ಜಮ್ಮು ಕಾಶ್ಮೀರದಲ್ಲಿ 5 ಮಂದಿ SC ST MLAಗಳು ಆರಿಸಿಕೊಂಡಾರ. ಅದು ಯಾರ ಪುಣ್ಯದಿಂದ? ನರೇಂದ್ರ ಮೋದಿ ಅವರ ಪುಣ್ಯದಿಂದ. ಆರ್ಟಿಕಲ್ 370 ತೆಗೆದ್ರು. ನಮ್ಮ ದಲಿತರು, ನಮ್ಮ ಹಿಂದುಳಿದವರು ಕಾಶ್ಮೀರದಲ್ಲಿ ಮುನ್ಸಿಪಾಲಿಟಿ ಕಸ ಹುಡುಗು ಸಹಿತ ನೌಕರಿ ಸಿಗ್ತಿದ್ದಿಲ್ಲ. ಮುಸಲ್ಮಾನರನ್ನೇ ಕಸ ಹುಡುಗೋ ನೌಕರದಾರ 40,000 ಪಗಾರ ಬರ್ತಿತ್ತು. ನಮ್ಮ ಹಿಂದುಳಿದ ಜಾತಿಗಳ ಹೆಣ್ಮಕ್ಳಿಗೆ 8,000 ಕೊಟ್ಟು ಇವ್ರ ಕಡೆ ಕಸ ಹುಡುಗಿಸಿ 40,000 ಪಗಾರ ಅವ್ರು ತಗೋತಿದ್ರು. ಇವತ್ತು ಗ್ರಾಮ ಪಂಚಾಯತ್ SC ST ಬಂದು ಕಾಶ್ಮೀರ್ನಾಗ MLA ಆದರು, MP ಆದರು. ಹಾಗಾದ್ರೆ ಸಂವಿಧಾನ ಉಳಿಸಿದಾರೆ ಯಾರು? ಬಿಜೆಪಿ ಅಲ್ಲ, ನರೇಂದ್ರ ಮೋದಿ ಅಲ್ಲ. ನರೇಂದ್ರ ಮೋದಿ ಅವರು 5 ಪಂಚತೀರ್ಥ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ದಿಲ್ಲಿಯಲ್ಲಿ ಅವರು ಕೊನೆ ಉಳಿಸಿದಂತ ಮನೆ, ಲಂಡನ್ ನಲ್ಲಿ ಕಲ್ತಂತ ಅವರ ಕೋಣೆ, ದಾದರ್ನಲ್ಲಿರುವಂತಹ ಒಂದು ಸಮುದ್ರ ದಂಡಿಯೊಳಗ ಅಂಬೇಡ್ಕರ್ ಅವರಿಗೆ ದಿಲ್ಲಿಯೊಳಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ 10 ಕೋಟಿ ಜಾಗ ಕೊಡಲಿಲ್ಲ ಕಾಂಗ್ರೆಸ್ನವರು. ಇವತ್ತು ನಮಗೆ ಅಂಬೇಡ್ಕರ್ ಫೋಟೋ ತೋರಿಸ್ತಾರ. ಅವ ನೆಹರೂಗ ಗುಲಾಬಿ ಹಿಡ್ಕೊಂಡಿರ್ತ, ನೆಹರೂಗ 100 ಎಕರೆ,
ಇಂದಿರಾ ಗಾಂಧಿಗೆ 100 ಎಕರೆ, ಅವ್ನು ರಾಜೀವ್ ಗಾಂಧಿ 85 ಎಕರೆ, 35 ಎಕರೆ ವಿಮಾನದಿಂದ ನಿಗದಿ ಸತ್ತಲ್ಲ ಸಂಜಯ್ ಗಾಂಧಿ. ಆದ್ರ ಈ ದೇಶದಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಂತ ಪುಣ್ಯಾತ್ಮ, SC ST ಜನಾಂಗಗಳಿಗೆ ಮೀಸಲಾತಿಯನ್ನು ತಂದಂತ ಪುಣ್ಯಾತ್ಮ, ಕಾರ್ಮಿಕರ ಬರೀ 8 ತಾಸು ದುಡಿಬೇಕು ಹೆಚ್ಚಿಗೆ ದುಡಿಸೋಬಾರದು ಅಂತ ಕಾನೂನು ತಂದಂತ ಪುಣ್ಯಾತ್ಮ, ಸಂಡೇಕ್ಕೊಮ್ಮೆ ರಜಾ ಕೊಡ್ಬೇಕಂತೇಳಿ ಈ ದೇಶದಲ್ಲಿ ಕಾನೂನು ಮಾಡುವಂತ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅದೇ 10 ಫೂಟ್ ಜಾಗ ತಿಂಗಳು ಸಿಗ್ಲಿಲ್ಲರಿ ಆ 10 ಎಕರೆಗೆ. ಇನ್ನೂ ಅದಕ್ಕಿಂತ ನಾಚಿದ್ದೇನೆ ಏನಂದ್ರೆ ಅಂಬೇಡ್ಕರ್ ಅವ್ರಿಗೆ ಎಷ್ಟು ಅವಮಾನ ಮಾಡಿದ್ದಾರಂದ್ರೆ ಅವರ ಪಾರ್ಥಿವ ಶರೀರ ಮುಂಬೈ ತರಲಿಕ್ಕೆ ವಿಮಾನ ವ್ಯವಸ್ಥೆ ಮಾಡಲಿಲ್ಲ ಕಾಂಗ್ರೆಸ್. ಪುಣ್ಯಾತ್ಮ ಅಂಬೇಡ್ಕರ್ ಕಾರ್ ಬರೀ 5,000 ರೂಪಾಯಿ ಕಾರ್ ಮಾಡ್ಬೋದು. ಆ ಕಾರಿನ ರೊಕ್ಕ ಒಯ್ದು ಇಂಡಿಯನ್ ಏರ್ಲೈನ್ಸ್ಗೆ ತುಂಬಿ ಅವ್ರ ಡೆಡ್ ಬಾಡಿಯನ್ನ ಮುಂಬೈ ಚೌಪಾಟಿಯಿಂದ ತಂದು ಅಂತ್ಯಕ್ರಿಯೆ ಮಾಡ್ತಾರೆ. ನಾಮೋ ನಿಶಾನ ಮಾಡ್ತಾರೆ ಅಂಬೇಡ್ಕರ್. ಮಾವೋದಲ್ಲಿ, ಮಧ್ಯಪ್ರದೇಶ ಮಾವೋದಲ್ಲಿ ಅವ್ರ ತಂದೆ ರಾಮ್ಜಿ ಮಿಲಿಟರಿ ಒಳಗೆ ಸುಬೇದಾರಿದ್ದ. ಅಲ್ಲಿ ಹುಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ಜನ್ಮಕ್ಷೇತ್ರ ಅಂತ ತೀರ್ಥಕ್ಷೇತ್ರ ಅಂತ ನರೇಂದ್ರ ಮೋದಿ ಪಂಚತೀರ್ಥಗಳ ಸುಮಾರು 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಬಾಬಾ ಸಾಹೇಬ್ ಹೆಸರು ಏನಾದ್ರು ಉಳಿಸಿದ್ರೆ ಅದು ನರೇಂದ್ರ ಮೋದಿ ನಾವು ಹೆಮ್ಮೆಯಲ್ಲಿ ಹಾಕಿದ್ದೇವೆ. ಹಂಗಾಗ ನಾವು ದಲಿತ ವಿರೋಧಿಯ ಸಂವಿಧಾನ ಎಲ್ಲಾದ್ರೂ ತಿದ್ದುಪಡಿ ಮಾಡಿ ಕೆಲಸ ಮಾಡಿದೀವ್ಯಾ? ಅದಕ್ಕೆ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ವಕಫ್ ಇಲ್ಲ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳ್ಯಾರ, ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ವಕಫ್ ಇಲ್ಲೋ ಅದೇ ಈ ದೇಶದಿಂದ ಕಿತ್ತಿ ಹಾಕ್ತಿರೋ ಅಂತ ನಿರ್ಣಯ ಮಾಡಿ ಇವತ್ತು ತಿದ್ದುಪಡಿ ಬಂದಾರ. ಇದು ಸರಿಯೋ ತಪ್ಪು? ವಕಫ್ ಹಂಗಾದ್ರೆ ಸೇರಿಸ್ಬಿಡ್ತಿದ್ರಲ್ಲ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಎಷ್ಟು ದೊಡ್ಡ ಮನುಷ್ಯ, ಇನ್ನೊಂದು ಉದಾಹರಣೆ ಹೇಳ್ತಾರೆ. ಅವರು ಹಿಂದೂ ಧರ್ಮದ ಬಗ್ಗೆ ಬಹಳ ನೋವಾಗಿದೆ. ನಮ್ಮ ಸಮುದಾಯದ ಬಹಳ ಕೀಳಾಗಿ ನೋಡ್ಯಾರ ಇವರೆಲ್ಲ. ಗೊತ್ತಿಲ್ಲ ನೋವಿನಿಂದ ಸಾಯೋ ಮುಂದೆ ನಾ ಹಿಂದೂ ಆಗಿರುವುದಿಲ್ಲ ಅಂತ ಹೇಳೋದು ಪ್ರತಿಜ್ಞೆ ಮಾಡ್ತಾರೆ ಅಂಬೇಡ್ಕರ್ ಅವರು. ಮಾಡಿ ಕೊನೆಯವರೆಗೂ ಅಧ್ಯಯನ ಮಾಡ್ತಾರೆ. ಯಾವ ಧರ್ಮ ಸೇರಿದ್ರ ನನ್ನ ದಲಿತ ಸಮುದಾಯಕ್ಕೆ ನ್ಯಾಯ ಸಿಗ್ತದೆ ಅಂತ ಹೇಳಿ, ಸಮಾನತೆ ಸಿಗ್ತದೆ ಅಂತ ಹೇಳಿ ಸುಮಾರು 16 ವರ್ಷ ಸ್ಟಡಿ ಮಾಡ್ತಾರೆ. ಮೊದಲು ಕ್ರಿಶ್ಚಿಯನ್ ಆಗ್ಬೇಕಂತ ಚರ್ಚೆ ಮಾಡ್ತಾರೆ. ಚರ್ಚ್ ಫಾದರ್ಗಳ ಜೋಡಿ ಚರ್ಚೆ ಮಾಡ್ತಾರ, ಧರ್ಮದ ತಿಳ್ಕೊತಾರ. ನೋ, ಇಲ್ಲೂ ಸಮಾನತೆ ಇಲ್ಲ. ಮುಂದೆ ಇಸ್ಲಾಂ ಬಗ್ಗೆ ಚರ್ಚೆ ಚಾಲು ಮಾಡ್ತಾರೆ ಅಂಬೇಡ್ಕರ್ ಅವರು. ಅವಾಗ ಹೈದರಾಬಾದ್ ನಿಜಾಮ್, ನೀವೆಲ್ಲ ಏನೇ ಕಡೆ ಕಲ್ಯಾಣ ಕರ್ನಾಟಕ ಅಂತಿರ್ಲಿಲ್ಲ, ಇದೆಲ್ಲ ಹೈದರಾಬಾದ್ ಕರ್ನಾಟಕ ಆಗಿತ್ತು. ಹೈದರಾಬಾದ್ ನಿಜಾಮ್ ಆಗಿತ್ತು. ಹೈದರಾಬಾದ್ ನಿಜಾಮ್ ಒಂದು ಆಫರ್ ಕೊಡ್ತಾನೆ ಅಂಬೇಡ್ಕರ್ ಅವರಿಗೆ, ನೀನು ಇಸ್ಲಾಂ ಧರ್ಮಕ್ಕೆ ಸೇರಿ ಅಂಬೇಡ್ಕರ್, ನನ್ನ ಅರ್ಧ ಆಸ್ತಿ ನೀನು ಕೊಡ್ತೀನಿ ಅಂತ. ಅವ್ರ ಹತ್ರ ಅಂಬೇಡ್ಕರ್ ಅವರು, ನಾನು ನಿನ್ನ ಅರ್ಧ ಆಸ್ತಿ ತಗೊಂಡು ನಾವು ಬಸ್ ಶ್ರೀಮಂತ ಆಗ್ಬೋದು. ಹಂಗೆ ಖರ್ಗೆ ಅವ್ರು ಶ್ರೀಮಂತ ಆಗ್ಯಾರಲ್ಲ, ಖರ್ಗೆ ಅವ್ರು ಭಾಳ ಶ್ರೀಮಂತರು ಅವ್ರು. ಯಾಕ ವಕಫ್ ಆಸ್ತಿನೂ ಬಿಟ್ಟಿಲ್ಲ ಅವ್ರು ಇನ್ನಂತ ಉತ್ತರ ಕೊಡಲ್ಲ. ನಮ್ಗೆ ನಾವು ಕೇಳಕತ್ತೀವಿ, ನೀವು ಅವ ಯಾವ ಮಾನಪ್ಪ ಅನ್ವರ್ ಮಾನಪ್ಪಾಡಿ ಖರ್ಗೆರು ಹೊಡೆದಾರ ವಕಫ್ ಆಸ್ತಿ ಅಂತ ಹೇಳಿದ್ರು ಇನ್ನಂತ ಬಿಟ್ಟು ಕುಯ್ಯನ. ಆದ್ರೆ ಅಂಬೇಡ್ಕರ್ ಹೇಳ್ತಾರ, ನನ್ನ ಕುಟುಂಬದ ಸಲುವಾಗಿ, ನನ್ನ ದಲಿತ ಸಮುದಾಯ, ಇಸ್ಲಾಂಗೆ ಒಂದು ವೇಳೆ ನಾನು ಮತಾಂತರ ಆದ್ರೆ ಭಾರತ ರಾಷ್ಟ್ರಾಂತರ ಆಗ್ತದೆ, ಭಾರತದ ಸಂಸ್ಕೃತಿ ಹಾಳಾಗಬಾರ್ದು. ದಲಿತ ನೀವು ಭೀಮ್ ಬಾಯಿ ಐತೆ. ನೀಮ್ ಭೀಮ್ ಅಂದ್ರೆ ಸಾಬ್ರು ದಲಿತರು ಒಂದಾಗುದು, ಮ್ಯಾಗಿನ ಜಾತನ್ನು ಹೊಡಿ. ಇದು ನೀಮ್ ಭೀಮ್ ಬಾಯಿಗಳು. ಅವಾಗ ಹೇಳ್ತಾರೆ ಅಂಬೇಡ್ಕರ್, ಯಾವ ಕಾಲಕ್ಕೂ ಇಸ್ಲಾಂದಲ್ಲಿ ಸಮಾನತೆ ಇಲ್ಲ, ನಾ ಸೇರೋದಿಲ್ಲ ಅಂತ ಇಸ್ಲಾಂ ರಿಜೆಕ್ಟ್ ಮಾಡ್ತಾರೆ. ಒಂದು ಸಿಖ್ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾರೆ, ಅಲ್ಲಿನೂ ಮೀಸಲಿದ್ರೆ ಏನೋ ಅಸ್ಪೃಶ್ಯತೆಯನ್ನು ರಿಜೆಕ್ಟ್ ಮಾಡ್ತಾರೆ. ಕೊನೆಗೆ 1956 ಕೊನೆ ನೀನೇ ತಗೋಬೇಕಾಗ್ತದೆ. ಯಾಕಂದ್ರೆ ಅವ್ರ ಪ್ರತಿಜ್ಞೆ ಆಗ್ತದೆ, ಸಾಯುವಂತ ಬಂದ ಮಾತ್ರ ನಾನು ಹಿಂದೂ ಇರುವುದಿಲ್ಲ ಅಂತ ಹೇಳಿ ಭಾರತೀಯ ಸಂಸ್ಕೃತಿಯ ಒಳಹೊಕ್ಕಿರುವಂತ, ನಮ್ಮ ದೇಶದ ಸಂಸ್ಕೃತಿಗೆ ಏನೂ ತೊಂದರೆ ಆಗದಂತ
ಬೌದ್ಧ ಧರ್ಮವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರ್ತಾರೆ ಬಂಧುಗಳೇ. ಅದಕ್ಕೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಪೂಜ್ಯನೀಯರು. ಅವ್ರ ಬಗ್ಗೆ ನಾವು ಎಂದೂ ಹಿಂದೂಗಳು ಅಗೌರವದಿಂದ ಮಾತಾಡೋದಾಗಲಿ, ಅವರಿಗೆ ಮೂರ್ತಿಗೆ ಅಪಮಾನ ಮಾಡೋದಾಗಲಿ ಮಾಡಿದ್ರೆ ನೀವು ರಾಷ್ಟ್ರಕ್ಕೆ ದ್ರೋಹ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದರೂ ಅಪಮಾನ ಮಾಡಿದ್ರೆ, ಇದು ನನ್ನ ವಿಚಾರ. ನನ್ನ ಮನೆಗೆ ಕೂಟ ಹಾಕಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ನಾನು ಲಿಂಗಾಯತ್ ಇರ್ಬೋದು, ಅದು ಇವತ್ತು ನಾನು ಲಿಂಗಾಯತಾಗಿ ಉಳಿಲಿಕ್ಕೆ ಕಾರಣ ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅಂತ ಗಟ್ಟಿದ್ರು. ಅವ್ರು ಹೇಳಿದ್ರು ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಸುರುತ್ತಿರುವ ಮನೆ, ನಾ ದಲಿತರಿಗೆ ಕರೆ ಕೊಡ್ತೀನಿ, ಯಾರೋ ನೀವು ಹೋಗ್ಬೇಡ್ರಿ, ನಿಮ್ಗೆಂದೂ ನ್ಯಾಯ ಸಿಗುದಿಲ್ಲ ಅಂತ ಅವತ್ತು ಹೇಳಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ. ಈ ಒಂದು ವಕಫ್ ನೀವು ಹೊರಗೆ ತಿಳ್ಕೋಬೇಡ್ರೆ 180 ಎಕರೆ ಉಳಿತಿತ್ತಂತೆ. ಅದೇ ನಮ್ಗೇನಾಗ್ಬೇಕು, ನಾವು ಆರಾಮಾಗಿದ್ವಿ, ಚಲೋ ಬಾಟ್ ಐತಿ, ವರ್ಷ ಇಟ್ಟು ಏನು ಬೆಳೀತಿರಲ್ಲ ಭತ್ತ, ಈ ಕಡೆ ಏನೋ ಹತ್ತಿರಲ್ಲ ಭತ್ತಕ್ಕ ಇದೆಲ್ಲ ಆರಾಮ್ ಚಲೋ ಕಾರ್ ಐತಿ, ಭಾರಿ ಮನೆ ಕಟ್ಟೀವಿ, ಕಿಚನ ಇಡ್ಲಿ ತಂದೀವಿ, ಆ ದೇಶದಿಂದ ತಂದೀವಿ, ಭಾಳ ಆರಾಮಿದೆ ನಮ್ಮ ಮಕ್ಕಳು. ನಾವು ಏನು ಗೊತ್ತಿರಲ್ಲ ಹಿಂದೂಗಳು ಅಗದಿ ಕತಿ ಹೊಡ್ಕೋತ 35-40% ಒಂದು ಸಾವಿರ ಆದ್ರಂದ್ರೆ ನಿಮ್ಮ ಹೊತ್ತು ಹೊರಗಾಗ್ತಾರೆ, ಅವ್ರು ಹೊರಗೆ ಹೋಗ್ತಾರೆ. ನೀವು ಗುಡಿಸಿದಾಗ ನಾವು ಕೊಡಬೇಕಾಗ್ತದೆ. ಬಾಂಗ್ಲಾದಾಗ ಏನ್ ನಡೆದ ಇವತ್ತು ನೋಡ್ರಿ, ಕೇರಳದಾಗ ಏನ್ ನಡೆದ, ಕಾಶ್ಮೀರ್ನಾಗ ಏನ್ ನಡೆದ, ಪಶ್ಚಿಮ ಬಂಗಾಳ ಎಲ್ಲ ಐತಲ್ಲ, ಕುಮಾರಿಗಳಿಗೆ ಹಳೆ ಇದೆ. ಅಕ್ಕಿ ಏನು ಸಾಹಬರು ಯಾವುದೋ ಗೊತ್ತೇ ಆಗಲಿದೆ. ಅಲ್ಲಿ ಹಿಂದೂಗಳ ರಕ್ಷಣೆನೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. ಇವನ್ನೆಲ್ಲ ತಿಳ್ಕೊರಿ. ವಕಫ್ ಅಂತ ಈ ಕ್ಯಾನ್ಸರ್ ತೆಗಿಲಕ್ಕನೇ ನಾವೆಲ್ಲ ಕಣ್ಣಿವತ್ತೇನು ಹೋಗ್ತಾ ಇದ್ದು ಸುಮ್ಮ ಅಡ್ಡಾಡಕತ್ತ ನಮಗೆ ಹುಚ್ಚಿಡೋದಲ್ಲ. ಜಾರಕಿಹೊಳಿ ಅವರು 5-7 ಸಲ ಅಲ್ರಿ MLA, 7 ಸಲ MLA. ಸಿದ್ದೇಶ್ ಅಣ್ಣ 5 ಸಲ MP ಏನ್ರಿ. ನಮ್ಮ ಕುಮಾರಣ್ಣ 4, ಹರೀಶ್ ಅಣ್ಣ 2. ಇಲ್ಲಿ ಇನ್ನೊಬ್ಬ ರಾಜೇಶ್ವರ ನಮ್ಮ ಶ್ರೀಮಂತ ಪಾಟೀಲ್ ಅವರು 2 ಸಲ. ಅವ್ರು ಬಂದಿರ್ಲಿಕ್ಕ ನಮ್ಮ ಬಿಜೆಪಿ ಸರ್ಕಾರ ಬರ್ತಿರಲ್ಲ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ. ಈ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ಏನಾರ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಗೊತ್ತಲ್ಲ ಗಿರೇಕರು 17 ಮಂದಿನ ತಂದು ಮುಖ್ಯಮಂತ್ರಿ ಮಾಡಿದ್ರು. ಅಲ್ಲೊಬ್ಬ 12 ವರ್ಷ ಸ್ವಲ್ಪ ಗೊತ್ತಾಗ. ಇವೆಲ್ಲ 17 ಮಂದಿನ ಗಾಳಿ ಮಾಡ್ಕೊಂಡು ಮುಂಬೈಗೆ ಹೋದವು. ದೇಶ ನಾಯಕರು ಬಹಳ ಅಗದಿ ದೇವರಂತ ಮನುಷ್ಯರು. MP ಇದ್ದ ದೊಡ್ಡ ಮಾತಾಡ್ತಿದೆಯಲ್ಲ ಅವ್ರು. ನಾವು ಒಂದೇ ಕಡೆ ಹೋಗ್ತೀವಿ ಪಾರ್ಲಿಮೆಂಟ್ಗೆ, 5 ರೂಪಾಯಿ ಕೊಟ್ಟು ನಮ್ಮ ಮನೆಯಿಂದ ಹೋಗಿ ಪಾರ್ಲಿಮೆಂಟ್ ಬಿಡ್ತೀವಿ. ಮೊದಲು ಟೆಂಪೋ ಇದ್ರು ಮೆಟ್ರೋ ವೆಂಕಟೇಶ್ ನಾಯ್ಕರು ನಾವು ಕೊಟ್ಟು ಒಂದೇ ಟೆಂಪೋದಾಗ ಹೋಗ್ತೀವಿ. ಯಾಕಂದ್ರೆ ಕಾರ್ ಏನಾದ್ರು ಗಿರೇಕಿ ಹೋಗ್ತಾರೆ, ಇಲ್ಲಿಗೆ ಕಾರ್ ಇರ್ತದೆ. ಸಿದ್ದೇಶನ್ ಆದ್ರೆ ಕಾರ್ ಇಟ್ಟಿದ್ದ ಶ್ರೀಮಂತ. ನಾನು ವೆಂಕಟೇಶ್ ನಾಯ್ಕರು ಕೊಡೋರು ಮದ್ದೆ ಮಾಡಿದ್ರು. BV ನಾಯಕರಿಗೆ ಮೊನ್ನೆ ರಾಯಚೂರು ಕೊಟ್ಟಿದ್ರು 2 ಲಕ್ಷ ಡಿಲ್ಲಿ ಬರ್ತಿದ್ರಿಲ್ಲ. ದುರ್ದೈವ ಅಂದ್ರೆ ಕಲ್ಲು ಅಡ್ಜಸ್ಟ್ಮೆಂಟ್ ಆಗಿ ಎಲ್ಲಿಗೆ ಬಂದಿವಂದ್ರೆ ಇವತ್ತು ನಾವು ರೂಢಿಗೆ ಬಂದಿವಿ. ವಕಫ್ ಸಭೆ ಕೆಲವು ಮಂದಿ ಪತ್ರಕರ್ತರಿಗೆ ಹೇಳ್ತಾರೆ, ಭಿನ್ನಮತೀಯ ನಾಯಕರು ಇಂದು ಕಂಪನಿಯಲ್ಲಿ ಸಭೆ, ದೇಶದ ಬಗ್ಗೆ ಮಾತಾಡಿದ್ರೆ ಭಿನ್ನಮತೀಯ. ರಾತ್ರಿ DK ಸುಷ್ಮಾನ್ ಮನೆಗೆ ಹೋಗಿ ಅದಕ್ಕೆ ಬಿರಿಯಾನಿ ತಿಂದು ಬಂದ್ರೆ ಅವರು ನಿಷ್ಠಾವಂತ. ವಾರೇ ಮಾಧ್ಯಮದವ್ರೆ ನಿಮ್ಗೊಂದು ಸನ್ಮಾನ ಮಾಡ್ಬೇಕು. ನಾವು ಭಿನ್ನಮತೀಯರ ನಡೆಯೇನು ಯತ್ನಾಳ್ ಉಚ್ಚಾಟನೆ ಖಚಿತ. ಬ್ರೇಕಿಂಗ್ ನ್ಯೂಸ್. ನನಗೆ ಕೇಳಿದ್ರೆ ನನಗೆ ಪತ್ರಕರ್ತರು ಬೆಂಗಳೂರಿನ ಏನ್ರಿ ನಿಮ್ದು ನಾಳೆ ಮೊನ್ನೆ ವಿಜೇಂದ್ರ ಭೇಟಿಯಾಗ್ಯಾರ, ನಿಮ್ದು ಏನ್ ಬೇಕು? ವಿಜೇಂದ್ರ ರಾಜ್ಯದ ಅಧ್ಯಕ್ಷರಾದ ಹೋಗಿ ಭೇಟಿಯಾಗ ಕೇಳಕ್ಕೆ ಯಾರು ಏನು ಹೊರಗೆ ಹಾಕ್ಬೇಕು, ನೀವು ಬೆಂಕಿ ಹಚ್ಚಬೇಕಪ್ಪ ಅಲ್ಲಿಗೆ ಹಾಕ್ತಾರೆ. ನಿಮ್ಗೇನಾರೆ ಮೊದಲು ಇದಕ್ಕೆ ನಾವೇನೋ ಹಾಕ್ತಿದ್ವಲ್ವ ಆಕಾಶವಾಣಿಗಳು, ಹಂಗೇನಾದ್ರೆ ಮೀಡಿಯಾದಾಗ ಆಕಾಶವಾಣಿ ಆಗಿರ್ತಿಲ್ಲ. ಯತ್ನಾಳ್ ಉಚ್ಚಾಟನೆ ಸಾಧ್ಯವೇ? ರಮೇಶ್ ಜಾರಕಿಹೊಳಿ ಬಗ್ಗೆ ಕಠಿಣ ಕ್ರಮ ಖಚಿತ. ಭಿನ್ನಮತೀಯರ ಮೇಲೆ ಹೈಕಮಾಂಡ್ ಗರಂ. ಅಲ್ಲ ಇಲ್ಲೇ ಬರೆಯುದು, ಅಲ್ಲೇನು ಗರಮೂ ಇಲ್ಲ ಏನೂ ಇಲ್ಲ. ಗರಂ ಆಗಿ ನಮ್ಮ ಕಂಪ್ನಿ ಬಿಸಿಲಾಗಿ ಬರ್ತಿದ್ದೀವಿ, ಮನೆಯಾಗ ಕೊಂಡಿರ್ತಿದ್ದೀವಿ. ಏನ್ ಕುಮಾರಣ್ಣ ಹೌದಲ್ಲ? ಮಾಧ್ಯಮದವರೇ ಏನು ಗರಂ ಇಲ್ಲ ನರಂ ಇಲ್ಲ.
ಓನ್ಲಿ ಹರಾಮ್. ನಾವು ಬಂದಿದ್ದು ರಕಂ ಸಲುವಾಗಿ, ಭಿನ್ನಮತ್ಯ ಚಟುವಟಿಕೆಗಲ್ಲ. ನಾವೆಲ್ಲ ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತರು. ಕರ್ನಾಟಕದಲ್ಲಿ ಮುಂದಿನ ಸಲ 130 ಸೀಟ್ ತರಬೇಕಂತ ಓಡಾಡ್ತಿರುವಂತ ನಿಷ್ಠಾವಂತರ ಗುಂಪು ಇದು. ಎಂತ ಗುಂಪಲ್ಲ, ಇದು ನಿಷ್ಠಾವಂತ ಬಿಜೆಪಿ ಗುಂಪು. ಇದು ನಿಷ್ಠಾವಂತ ಹಿಂದೂಗಳ ರಕ್ಷಣೆ ಮಾಡುವಂತ ಗುಂಪು. ನಾವೇನೋ ಮುಖ್ಯಮಂತ್ರಿ ಮಂತ್ರಿ ಆಗಬೇಕು ಲೂಟಿ ಮಾಡಿ ನಿಮ್ಮನ್ನೆಲ್ಲ ತಿಳಿಗೊಳಿಸಿ. ಇಲ್ಲ, ನಾನು ರಮೇಶ್ ಜಾರಕಿಹೊಳಿ ಮನೆ ಇಬ್ಬರೇ ಕೂತಿದ್ದು. ನಾವು ಮಾತಾಡಿದ್ವಿ ಸಿದ್ದೇಶನ್ ಎಲ್ಲ. ನಾವು ಮುಂದೆ ದೇವ್ರ ನಮ್ಮ ಅಧಿಕಾರ ಕೊಡ್ತೀವಿ. ಈ ನೀತಿ ಮಾಡೋದು ಬೇಡ. ಏನ್ ಮಾಡೋದು, ಎಷ್ಟು ರೊಕ್ಕ ತಿಂದು ಏನ್ ಮಾಡೋದಲ್ಲ. ನಮ್ ಗೋರ್ಯಾಗ ಹೋಗುದೆ, ಮನೆಗೆ ಹೋಗ್ಬೇಕಲ್ಲ, ಲಂಡನ್ದಾಗ ಆಸ್ತಿ ಮಾಡ್ತಾರೆ. ನಾವು ಬರ್ಬೇಕಂತ ಕಾಣಿ ನಮ್ ಗೋರ್ಯಾಗ ತಂದು ಹಾಕ್ತದ. ಕಡೆಗೆ ನಮ್ಗೆ ಏನ್ ಮಾಡೋದು, ನಾನು ನಮ್ದು ನಿರ್ಮಲವಾದ ಮಗನೇ ಕರ್ಪೂರ ಆರುತಿ ಒಟ್ಟವನು ಗುರು ಮಗ ಮಾಡಿದ ಫಲದಿಂದ ಹುಟ್ಟಿದ ಹೆಸರು ಹುಟ್ಟಿದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ ಜ್ಞಾನಪೂರ್ಣ ಜ್ಯೋತಿ. ಈಗ ನಾ ಬಿಟ್ಟಿದ್ದೆ ಅನ್ಸುತ್ತಲ್ಲ, ನಮ್ಮ ಮಕ್ಕಳು ರಾಜಕಾರಣಿ ಮಕ್ಕಳು ನಮಗೆ ಜಲ್ದಿ ಒಂದು ಚಲೋ ಆಯ್ತು. ಪ್ರಗರ್ ಆಸ್ತಿ ಮಾಡ್ಯಾನ, ಮಾರಿಸಸ್ನ ಮಾಡ್ಯಾನ, ದುಬೈಲ ಮಾಡ್ಯಾನ. ಹೋಗುம்போದು ಹೆಂಡಿತ್ತು ನಮ್ಮ ಮಗ ಒಯ್ದು ನಾಣ್ಯ ಹಾಕ್ತಾರೆ 5 ಹಿಡಿ ಹೋಗೋದು ಮುಚ್ಚಿ ಅದ್ರಾಗ ಸಾಂಗಳು ನಿಂತು ಅವ್ರ ಪಾದ ಪೂಜೆ ಮಾಡಿ ನಾಡ್ರಪ್ಪ ಮಗ ನಿಮ್ಮ ಮನೆಗೆ ಹೋಗ್ಬಿಡಿ, ನಮ್ಮ ಮನೆಗೆ ಹೋಗಿ ನಾಳೆ ಇದ್ದೇ ಇಲ್ಲ. ಮತ್ತೆ ಹಂಗಾದ್ರೆ ವಿದೇಶ ಜೊತೆಗೆ ಹೋಗಿ ಕಿಸಿಲಕ್ಕಾಗ್ತೀವಿ. ಅದು ಮಾಡೋದಿಲ್ಲ. ನಾವು ಪ್ರತಿಜ್ಞೆ ಮಾಡಿ ಏನಾರು ಮಾಡಿದ್ರಿ ರಾಜ್ಯಕ್ಕೆ ರೈತರಿಗೆ, ಬಡವರಿಗೆ, ದಲಿತರಿಗೆ ಒಳ್ಳೆ ಪುಣ್ಯಾದ ಕೆಲಸ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕಂತ ಇಂಥ ಗುರುಗಳ ಆಶೀರ್ವಾದ ತಗೊಂಡು ನೀನು ಬಾಳ ದೊಡ್ಡ ಕಾರ್ಯಕ್ಕೆ ಗುರುಗಳು ಬಂದ್ರೆ ಬಾಳ ಕಾಲ ಹೋಗ್ಬೇಡಿ. ಇವರೇನು ನಿಜವಾದ ಹಿಂದುತ್ವ ಸಲಕ್ಕೆ ಯಾರು ಹೋರಾಟ ಮಾಡ್ತಾರೆ? ಜ್ಞಾನಿ ಆಗ್ತಾರೆ ಕೆಲಸ ಅಂತ ಹಿಂದೂ ಧರ್ಮ ಉಳಿಸ್ಬೇಕಂತೆಲ್ಲ ಇವರೇ ಬಿಟ್ಟು ಈಶ್ವರ ಅಲ್ಲ ಅಂತ ಇರೋಣ. ನಮ್ಮೆಲ್ಲ ಸಾಗ ಈಶ್ವರ ಅಲ್ಲ ಅಂತ ಅಲ್ಲ ಸಾಗಿ ನಾನು ಭಾಷಣ ಹೇಳಿದೆ. ಈಶ್ವರ ಅಲ್ಲ ಅಂತ ಏನ್ ಮಾಡೋದು? ಅಲ್ಲ ನೋಡ್ಕೊಂಡು ಗಾಳಿ ಮಂದಿ ಅದಾರ ಗಡ್ಡ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ನಿಂದೇನ ಇದೆ ಗಾಳಿ ಹಾಕೊಂಡು ಶಿಸ್ತಾಗ ಓಂ ನಮ ಶಿವಾಯ, ಶ್ರೀ ಬಸವಲಿಂಗಾಯ ನಮಃ, ಕಂಚಾಚಾರ್ಯ ಜಯನ್ನು, ಛತ್ರಪತಿ ಶಿವಾಜಿ ಮಹಾರಾಜ ಜಯನ್ನು, ಅಯ್ಯಲ್ಲಾಬಾಯಿ ಹೋಳ್ಕರ್ಗೆ ಜಯನ್ನು ಬಿಟ್ಟು ಬಿಟ್ಟು ಹೋಗಿ ಸಾಬರ್ದು ಗುಣಗಾನ ಮಾಡ್ಕೊಂಡು ನೀ ಅದಕ್ಕೆ ಇದ್ರಾಗ ನೀ ಅದ್ರಾಗ ಹೋಗು. ಅದನ್ನು ಮಾಡುದು ಇಲ್ಲಿ ಬಿಟ್ಟು ಚತುರ್ಜಿ ಮಾಡ್ತಿರ್ತಾರ. ಅದಕ್ಕೆ ಯಾವತ್ತೂ ಅವಕಾಶ ಕೊಡುದಿಲ್ಲ. ವಕಫ್ ದೇಶದಿಂದ ನಿರ್ಮೂಲನೆ ಹಾಕಬೇಕಂತ ಬರೀ ಅಮೆಂಡ್ಮೆಂಟ್ ಅಲ್ಲ, ನಾವೆಲ್ಲ ಹೋರಾಟ ಮಾಡಿದ್ರ ಫಲ. ದಿಲ್ಲಿ ಒಳಗ 3 ತಾಸು ಕೊಡ್ತೀವಿ. ಜಗದಂಬಿಕಾ ಬ್ಯಾಂಕ್ದೊಳಗೆ ಎತ್ತುವ ಕಾನೂನು ಅದು ಹಿಂಗೈತೆ ಈ ಕಾನೂನು. ನಾವು ಕುಮಾರ್ ಬಂಗಾರಪ್ಪನವರು, ಅರವಿಂದ್ ಲಿಂಬಾಳ್ ಅವರು ಬಹಳ ಜಾಯಿಂಟ್ पार्लियामेंट कमेटी ऑफिसरों से क्या क्या ऐसा है कानून? नहीं सर, ये सदन में ये अमेंडमेंट नहीं चाहिए सर. ये बजट अधिवेशन में पूरा देश इसके बारे में प्रति राज्य से सलाह लेके कौन सा राज्य में क्या क्या हो गया सभी हम इंफॉर्मेशन कलेक्ट करके पार्लियामेंट में 3 कानून आने वाला है. ನಿಮ್ಗೆಲ್ಲ ಒಪ್ಪಿಗೆ ಇದೆಯಾ? ವಕಫ್ ಹೋಗ್ಬೇಕನ್ನೋದು ಒಪ್ಪಿಗೆ ಇದೆಯಾ? ಎಲ್ಲರಿಂದ ಯಾಕೆ ವಕಫ್ ವಿರುದ್ಧ ಹೋರಾಟ ಮಾಡ್ತಾರ ಅವ್ರಿಗೆ ಆಶೀರ್ವಾದ ಮಾಡ್ತೀರಾ? ಈ ದೇಶದಲ್ಲಿ ಸಮಾನ ನಾಗರಿಕ ಸಮಿತಿ ಆಗ್ಬೇಕು. ಒಂದೇ ದೇಶದಲ್ಲಿ ಒಂದೇ ಕಾನೂನು ಆಗ್ಬೇಕು. ಒಪ್ಪಿಗೆ ಇದೆಯಾ? ಎಲ್ಲರಾದ್ರೂ ಒಂದೇ ಲಗ್ನ ಆಗಬೇಕು, 2 ಹಿಡಿಬೇಕು. 3ನೇ 4ನೇ ಲಗ್ನ ಆದ್ರೆ ಸಬ್ಸಿಡಿ ಬಂದ್, ಎಲ್ಲ ಬಂದ್. ಅವ್ರ ಪಾಕ್ಸ್ 5 ಹೆಣ್ಣು ಆಗಿಲ್ಲ, ಲಗ್ನ ಆಗುದು 25 ಆಗಿತ್ತು. ಈ ನಮ್ಮವ್ರು ಹಿಂದೂಗಳು ಯಾವಾಗ ಲಗ್ನ ಆಗಿ 2 ಹಾಡೋದು ಆಪರೇಷನ್ ಮಾಡ್ಕೊಂಡು ಜನಸಂಖ್ಯೆ ನಮ್ದು ಇಳಿದಾಕತ್ತಿ ಅವ್ರು ಏಲ್ಲ. ಅದಕ್ಕೆ ಮಾಡಬೇಕು ಒಂದೇ ದೇಶ. ಒಮ್ಮೆ ಎಲೆಕ್ಷನ್ ಆಗ್ಬೇಕಲ್ಲ. ಏನೇ ನೆಲ ಮೇಲೆ ಆದ್ರೆ ಮುಂದೆ ಚಲೋ ಐತಿ. ನೆಲ ಮೇಲೆ ಬರ್ತಾರ, ಕೋಟಿಗೆ 1,000 ಕೊಡ್ತಾರ, ದಾರು ಕೊಡ್ತಾರ, ಅರ್ಧ ತನಿ ಬಂಗಾರ ಕೊಡ್ತಾರ, ಅದು ಚಲೋ.
ಅದಕ್ಕೆ ಮೋದಿಯವರು ಏನ್ ಮಾಡ್ಯಾರ ಅಂದ್ರೆ ಪಾರ್ಲಿಮೆಂಟು ವಿಧಾನಸಭೆ ಒಮ್ಮೆ ಏಕ್ ಮಾರ್ಗ ಕಡೆ ಒತ್ತ ಹಿಡಿದು ಒಮ್ಮೆ ಹೋಗಿ ಇಲೆಕ್ಷನ್ 5 ವರ್ಷ ಮತ್ತೆ ಯಾವ ಇಲೆಕ್ಷನ್ ನೀವು ಪಂಚಾಯತಿ ಮತ್ತೆ ಬೇರೆ 5 ವರ್ಷನಾಗ ಯಾವ್ದಾರ ರಾಜ್ಯದಾಗ 3 ವರ್ಷಕ್ಕೆ ಸರ್ಕಾರ ಗೆದ್ದಂತ ತಿಳ್ಕೊಡಿ. ಅಲ್ಲಿ ಚುನಾವಣೆ ಆಯ್ತಂದ್ರ ಅದು 2 ವರ್ಷಕ್ಕೆ ಚುನಾವಣೆ ಮತ್ತೆ ಲೋಕಸಭಾ ಮತ್ತೆ ವಿಧಾನಸಭಾ ಆಗೋದೇ. ಹಿಂಗಾದ್ರೆ ಸರ್ಕಾರಗಳು ಬಿಡುದಿಲ್ಲ. 2 ವರ್ಷನಾಗ ಯಾರು ತಗೊಳ್ತಾ ಇರ್ತಾರೆ. ಅದಕ್ಕೆ ಇಂಥ ಕಾನೂನು ಬರುವುದಾವು. ನೀವೆಲ್ಲ ಗಟ್ಟಿಯಾಗ್ರಿ. ನಾವು ನಿಮ್ ಜೊತೆಗಿದ್ದೀವಿ, ನೀವು ನಮ್ಮ ಜೊತೆಗೆ. ನಾವು ಜನರ ಸದಾ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾರ್ದೋ ಜನ್ಮ ದಿವಸ ಪುಣ್ಯತಿಥಿ ಮಾಡೋರಲ್ಲ, ನಾವು ಜನಾಂದೋಲನ ಮಾಡೋದು. ಇಷ್ಟೇ